ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಗಾಂಧಿ ಪುರಸ್ಕಾರ ಪಡೆದ ಕೋಟೆಕಲ್ ಗ್ರಾಮದಲ್ಲಿ ನರಕ ಸದೃಶ ವಾತಾವರಣ. ಹೆಸರಿಗಷ್ಟೇ ಪ್ರಶಸ್ತಿ. ಹಂದಿಗಳ ವಾಸಸ್ಥಾನವಾದ ಕೋಟೆಕಲ್ ಗ್ರಾಮ. ಕೋಟೆಕಲ್ ಗಾಂಧಿ ಪುರಸ್ಕಾರ ಪಡೆದ ಗ್ರಾಮವೆಂದರೆ ಅದು ಇತರ ಹಳ್ಳಿಗಳಿಗೆ ಮಾದರಿಯಾಗಿರಬೇಕು. ಸ್ವಚ್ಛತೆ, ಶಿಸ್ತು ಅಲ್ಲಿ ಮನೆ ಮಾಡಿರಬೇಕು. ಆದರೆ ಇಲ್ಲೊಂದು ಗ್ರಾಮ ಪ್ರಶಸ್ತಿಯನ್ನೇನೋ ಪಡೆದಿದೆ. ಆದರೆ ವಾಸ್ತವದಲ್ಲಿ ಇಲ್ಲಿನ ಸ್ಥಿತಿ ನೋಡಿದರೆ ಅಸಹ್ಯ ಹುಟ್ಟಿಸುವಂತಿದೆ. ಇದು ಕೋಟೆಕಲ್ ಗ್ರಾಮ ಪಂಚಾಯಿತಿ ಅವಸ್ಥೆ. ಎಲ್ಲೆಲ್ಲೂ ಗಬ್ಬು ವಾಸನೆ. ಗ್ರಾಮಕ್ಕೆ ಗಾಂಧಿ ಪುರಸ್ಕಾರ ಬಂದಿದೆ ಎಂಬ ಹೆಮ್ಮೆ ಒಂದು ಕಡೆಯಾದರೆ, ಗ್ರಾಮದ ತುಂಬೆಲ್ಲ ಹರಡಿರುವ ಗಬ್ಬು ವಾಸನೆ ಗ್ರಾಮಸ್ಥರನ್ನು ಹೈರಾಣವಾಗಿಸಿದೆ. ಪ್ರತಿದಿನ ಗ್ರಾಮಕ್ಕೆ ನೀರು ಬಿಡುವ ವಾಲ್ ಹತ್ತಿರ ಹಂದಿಗಳು ಮಲಗುತ್ತಿವೆ. ಅದೇ ನೀರನ್ನು ಜನ ಕುಡಿಯಬೇಕಾದ ದುಸ್ಥಿತಿ ಎದುರಾಗಿದೆ. ಗ್ರಾಮ ಪಂಚಾಯಿತಿ ಪಕ್ಕದಲ್ಲೇ ಅಂಗನವಾಡಿ ಕೇಂದ್ರವಿದೆ. ಚಿಕ್ಕ ಮಕ್ಕಳು ಕಲಿಯುವ ಈ ಜಾಗದ ಮುಂದೆ ಅಸಹ್ಯಕರವಾದ ಹೊಲಸು ಹರಡಿಕೊಂಡಿದ್ದು, ನಿದ್ರೆ ಬಾರದಂತೆ ಮಾಡುವ ಕೆಟ್ಟ ವಾಸನೆ ಬರುತ್ತಿದೆ. ಪುಟ್ಟ ಮಕ್ಕಳ ಆರೋಗ್ಯದ ಮೇಲೆ ಇದು ಗಂಭೀರ ಪರಿಣಾಮ ಬೀರುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಗ್ರಾಮ ಪಂಚಾಯಿತಿಯ ಪಕ್ಕದಲ್ಲಿ ರೈತ ಸಹಕಾರ ಸಂಘವಿದೆ. ಇದರ ಸುತ್ತಮುತ್ತ ವಿಪರೀತ ಕೊಳುಕು ತುಂಬಿಕೊಂಡಿದೆ. ಗ್ರಾಮ ಪಂಚಾಯಿತಿ ಕಚೇರಿಯ ಆವರಣವೆಲ್ಲ ಹಂದಿಗಳ ವಾಸಸ್ಥಾನವಾಗಿ ಮಾರ್ಪಟ್ಟಿದೆ. ಸ್ವಚ್ಛತೆಯ ಬಗ್ಗೆ ಪಾಠ ಮಾಡಬೇಕಾದ ಪಂಚಾಯಿತಿಯೇ ಕೊಳಚೆ ಗುಂಡಿಯಂತಾಗಿದೆ. ಇಲ್ಲಿನ ಪಿಡಿಒ, ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಅವರ ನಡೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪಿಡಿಒ ಅವರು ಕಚೇರಿಗೆ ಬಂದು ಕುಳಿತು ಸಮಯ ಮುಗಿದ ಮೇಲೆ ಹೊರಟು ಹೋದರೆ ಮುಗಿಯಿತು. ಅವರಿಗೆ ಕಣ್ಣು ಮುಂದೆ ಕಾಣುವ ಕೊಳಕು, ಮೂಗಿಗೆ ಬಡಿಯುವ ವಾಸನೆ ಕಾಣುವುದಿಲ್ಲವೇ ಎಂದು ಗ್ರಾಮಸ್ಥರು ಪ್ರಶ್ನಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಕೈಯಿಂದ ಗಾಂಧಿ ಪುರಸ್ಕಾರ ಪಡೆದ ಪಿಡಿಒ ಅವರು ಕೇವಲ ಫೋಟೋ ತೆಗೆಸಿಕೊಳ್ಳಲು ಮಾತ್ರ ಸೀಮಿತವಾಗಿದ್ದಾರೆಯೇ? ಪ್ರಶಸ್ತಿ ಬಂದ ಮೇಲೆ ಗ್ರಾಮವನ್ನು ಇನ್ನಷ್ಟು ಸ್ವಚ್ಛವಾಗಿ ಇಡಬೇಕಾದ ಜವಾಬ್ದಾರಿ ಅವರಿಗಿಲ್ಲವೇ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಕೋಟೆಕಲ್ ಪಂಚಾಯಿತಿ ಪಕ್ಕದಲ್ಲೇ ತಾಲೂಕು ಪಂಚಾಯಿತಿ ಕಚೇರಿ ಇದ್ದರೂ ಮೇಲಧಿಕಾರಿಗಳು ಯಾವುದನ್ನು ಗಮನಿಸದಂತೆ ಕುಳಿತಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಕೂಡಲೇ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಕರ್ತವ್ಯ ಲೋಪ ಎಸಗುತ್ತಿರುವ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಅಮೃತ ಟಿವಿ ಮೂಲಕ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವರದಿ ಅಮೃತ ಟಿವಿ ಕರ್ನಾಟಕ, ಕೋಟೆಕಲ್.